यतिराज 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 जय हो यतिराज यतिराज रामानुज जय हो रामानुज जय हो. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ತೊಂಡನೂರಿನಲ್ಲಿ ಶ್ರೀಮಠದ ಯೋಜನೆಯ ಕಾಮಗಾರಿ ಪ್ರಗತಿ ಪಥದಲ್ಲಿ. ವಿವಿಧ ದೇವಸ್ಥಾನಗಳಲ್ಲಿ ಶ್ರೀ ಪೆರಿಯಾಳ್ವಾರರ ತಿರುನಕ್ಷತ್ರದ ಆಚರಣೆ. ಕಂಚಿಯ ವರದನ ಪೂಜಾತ್ ಉತ್ಸವ. ಈಗ ಸಮಾಚಾರದ ವಿವರಗಳು. ಆಚಾರ್ಯ ರಾಮಾನುಜರಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ ಭಕ್ತಪುರಿ ತೊಂಡನೂರು. ಶ್ರೀ ರಾಮಾನುಜರಿಂದ ಸ್ಥಾಪಿಸಲ್ಪಟ್ಟ ಪಂಚನಾರಾಯಣ ಕ್ಷೇತ್ರದಲ್ಲಿ ಇದು ಒಂದು. ಇಲ್ಲಿಯ ನಾರಾಯಣ ನಂಬಿನಾರಾಯಣ. ಇದು ವಿಶಾಲವಾದ ದೇವಸ್ಥಾನ. ಇದರ ಜೊತೆಗೆ ಶ್ರೀ ಕೃಷ್ಣನ ದೇವಸ್ಥಾನ, ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ರಾಮಾನುಜರು ಮತ್ತು ಹುತ್ತದ ತಿಮ್ಮಪ್ಪ ದೇವಾಲಯಗಳಿವೆ. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯಸ್ವಾಮಿಯವರ ನೇತೃತ್ವದಲ್ಲಿ ಈಗಾಗಲೇ ಅನೇಕ ಸೇವಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಹುತ್ತದ ತಿಮ್ಮಪ್ಪನ ದೇವಸ್ಥಾನದ ಪುನರ್ನಿರ್ಮಾಣದ ಕಾರ್ಯ ಅತ್ಯಂತ ಶೀಘ್ರಗತಿಯಲ್ಲಿ ನಡೆಯುತ್ತಿದೆ. ಈ ದೇವಸ್ಥಾನ ಪೂರ್ತಿ ಶಿಲೆಯಲ್ಲಿ ನಿರ್ಮಾಣವಾಗುತ್ತಿದೆ. ಈಗ ಶ್ರೀ ಶ್ರೀನಿವಾಸನ ಗರ್ಭಗೃಹದ ಕೆಲಸ ಪೂರ್ಣಗೊಂಡು ವಿಮಾನ ಗೋಪುರದ ಕೆಲಸ ಪ್ರಗತಿಯಲ್ಲಿದೆ. ಅದರ ಒಂದು ನೋಟ ಈಗ. ಅದಲ್ಲದೆ ತೊಂಡನೂರಿನಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯವೂ ಸಹ ಶ್ರೀ ಶ್ರೀಗಳವರ ದಿವ್ಯ ಸಂಕಲ್ಪ ಹಾಗೂ ದಿವ್ಯ ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಶ್ರೀರಾಮ ಮಂದಿರದ ಕಟ್ಟಡದ ನಿರ್ಮಾಣ ಪೂರ್ಣಗೊಂಡು ಸೀತಾ ಲಕ್ಷ್ಮಣ ಹನುಮತ್ ಸಮೇತನಾದ ಶ್ರೀರಾಮ ಪ್ರತಿಷ್ಠಾಪನೆಗೆ ಸಿದ್ಧನಾಗಿ ನಿಂತಿದ್ದಾನೆ. ಶ್ರೀರಾಮ ಮಂದಿರದ ನಿರ್ಮಾಣದ ಪ್ರಗತಿಯ ಒಂದು ಕಿರುನೋಟ ಈಗ. ತಿರುನಾರಾಯಣಪುರದಲ್ಲಿ ಸ್ವಾತಿ ನಕ್ಷತ್ರದ ಪ್ರಯುಕ್ತ ನಿನ್ನೆ ಬೆಟ್ಟದ ಮೇಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿಯವರಿಗೆ ಅಭಿಷೇಕ ನಡೆಯಿತು. ನಂತರ ಗೋಷ್ಠಿ ಶಾತುಮೊರೆ ನೆರವೇರಿತು. ಬನ್ನಿ ಈಗ ಆ ಭಗವಂತನ ದಿವ್ಯ ದರ್ಶನವನ್ನು ಪಡೆಯೋಣ. ಚೆನ್ನೈ ಸಮೀಪವಿರುವ ಇಂಜಿಮೇಡು ದಿವ್ಯಕ್ಷೇತ್ರದಲ್ಲಿ ಶ್ರೀ ನರಸಿಂಹನ ಸನ್ನಿಧಿಯಲ್ಲಿ ನಿನ್ನೆ ಶ್ರೀ ಸುದರ್ಶನ ಆಳ್ವಾರ್ ಜಯಂತಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಈಗ ಆ ವೈಭವದ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಣ. ಜನಿಭಜಸ್ಥಾನ ತಾರಣ ಜಗದವಸ್ಥಾನ ಕಾರಣ ನಿಖಿಲ ದುಷ್ಕರ್ಮ ಕರ್ಷಣ ನಿಗಮತಧರ್ಮ ದರ್ಶನ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಶುಭ ಜಗದ್ರೂಪ ಮಂಡನ ಸುರಗಣತ್ರಾಸ ಖಂಡನ ಶತಮಕ ಬ್ರಹ್ಮ ವಂದಿತ ಶತಪಥ ಬ್ರಹ್ಮ ನಂದಿತ ರಥಿತ ವಿದ್ವತ್ಸ ಪಕ್ಷಿತ ಭಜದಹಿರ್ಭುಜ್ಞ ಲಕ್ಷಿತ ಜಯ ಜಯ ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ. ಕಾಂಚೀಪುರಂನಲ್ಲಿ ಶ್ರೀ ದೇವರಾಜ ಪೆರುಮಾಳ್ ಅವರಿಗೆ ಈಗ ಕೋಡೈ ಉತ್ಸವ ನಡೆಯುತ್ತಿದೆ. ಅದರ ಅಂಗವಾಗಿ ನಡೆದ 7ನೇ ದಿನದ ನೆನ್ನೆಯ ಉತ್ಸವದಲ್ಲಿ ಪೂಜಾತ್ ಉತ್ಸವ ನಡೆಯಿತು. ಈ ಉತ್ಸವದಲ್ಲಿ ಭಗವಂತನಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಕೋಡೈ ಉತ್ಸವದ ಕಡೆಯ ದಿನದ ಈ ಉತ್ಸವವನ್ನು ದರ್ಶಿಸಲು ನೂರಾರು ಭಕ್ತರು ಪಾಲ್ಗೊಂಡಿದ್ದರು. ಬನ್ನಿ ನಾವು ಕೂಡ ಭಗವಂತನ ಈ ದಿವ್ಯವಾದ ಸೇವೆಯನ್ನು ದರ್ಶಿಸೋಣ.
ಚೆನ್ನೈನ ತಿರುವಲ್ಲಿಕೇಣಿ ದಿವ್ಯದೇಶದಲ್ಲಿ ಈಗ ಶ್ರೀ ತೆಳ್ಳಿಯ ಶಿಂಗರ್ ಅವರ ಬ್ರಹ್ಮೋತ್ಸವ ನಡೆಯುತ್ತಿದೆ. ಅದರ ಮೊದಲನೇ ದಿನವಾದ ನಿನ್ನೆ ಧರ್ಮಾದಿಪೀಠ ವಾಹನದಲ್ಲಿ ಉತ್ಸವ ನಡೆಯಿತು. ಬನ್ನಿ ಈಗ ಆ ವೈಭವದ ಉತ್ಸವವನ್ನು ದರ್ಶಿಸೋಣ. ಚೆನ್ನೈ ಸಮೀಪವಿರುವ ತಿರುವಳ್ಳೂರ್ ದಿವ್ಯದೇಶ ಶ್ರೀವೈಷ್ಣವರ 108 ದಿವ್ಯದೇಶಗಳಲ್ಲಿ ಒಂದು. ಇಲ್ಲಿ ಶ್ರೀ ವೈದ್ಯ ವೀರರಾಘವ ಪೆರುಮಾಳ್ ದೇವಸ್ಥಾನ ಬಹಳ ಪ್ರಸಿದ್ಧಿಯಾದುದು. ನಿನ್ನೆ ಏಕಾದಶಿ ಪ್ರಯುಕ್ತ ಶ್ರೀ ವೈದ್ಯ ವೀರರಾಘವ ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈಗ ಅದರ ದಿವ್ಯ ದರ್ಶನ. ಆನಿ ಮಾಸದ ಸ್ವಾತಿ ನಕ್ಷತ್ರ ಶ್ರೀ ಪೆರಿಯಾಳ್ವಾರ್ ಅವರ ತಿರುನಕ್ಷತ್ರ. ನಿನ್ನೆ ವಿವಿಧ ದೇವಸ್ಥಾನಗಳಲ್ಲಿ ಅವರ ತಿರುನಕ್ಷತ್ರದ ಪ್ರಯುಕ್ತ ಬಹಳ ವೈಭವದಿಂದ ಉತ್ಸವವನ್ನು ಆಚರಿಸಲಾಯಿತು. ಕಾಂಚೀಪುರಂನಲ್ಲಿ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಪೆರಿಯಾಳ್ವಾರರಿಗೆ ಅಭಿಷೇಕ. ಆಂಡಾಳ್ ತಾಯಾರ್ ಅವರ ಅವತಾರ ಸ್ಥಳವಾದ ಶ್ರೀವಿಲ್ಲಿಪುತ್ತೂರಿನಲ್ಲಿ ತೀರ್ಥವಾರಿ. ಕರ್ನಾಟಕದ ಪ್ರಸಿದ್ಧ ಶ್ರೀನಿವಾಸನ ಕ್ಷೇತ್ರವಾದ ಹುಲಿಗನಮುರಡಿಯಲ್ಲಿ ಹಾಗೂ ಮಲ್ಲೇಶ್ವರದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದವು. ಬನ್ನಿ ಈಗ ಆ ಎಲ್ಲ ದೇವಸ್ಥಾನಗಳಲ್ಲಿ ನಡೆದ ಶ್ರೀ ಪೆರಿಯಾಳ್ವಾರರ ತಿರುನಕ್ಷತ್ರದ ವೈಭವವನ್ನು ದರ್ಶಿಸೋಣ. ಶುಕ್ರವಾರದ ಪ್ರಯುಕ್ತ ಇಂದು ಅನೇಕ ದೇವಾಲಯಗಳಲ್ಲಿ ತಾಯಾರವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಈಗ ತಮಿಳುನಾಡಿನ ತಿರುವಳ್ಳೂರ್ ದಿವ್ಯದೇಶದಲ್ಲಿ ಶ್ರೀ ಕನಕವಲ್ಲಿ ತಾಯಾರ್ ಹಾಗೂ ಕರ್ನಾಟಕದ ನಾಗಮಂಗಲದಲ್ಲಿರುವ ಶ್ರೀ ಸೌಮ್ಯನಾಯಕಿ ತಾಯಾರವರ ದರ್ಶನ ಪಡೆದು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ.
ಪ್ರತಿದಿನ ನಡೆಯುತ್ತಿರುವ ಸ್ತೋತ್ರಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಕೂರತಾಳ್ವಾನ್ ಅವರ ಶ್ರೀವೈಕುಂಠ ಸ್ತವ ಸ್ತೋತ್ರದ 61ನೇ ಶ್ಲೋಕದಿಂದ 65ನೇ ಶ್ಲೋಕದವರೆಗೆ ತಿರುವಳ್ಳಿ ಕೇಣಿ ಶ್ರೀ ಉವೆ ಗೋಮಠಂ ಮಾಧವಾಚಾರ್ಯ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಶನಿವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಅನುರಾಧ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮ